ನಮಸ್ಕಾರ. ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಧನುಷ್ಕೋಟಿ ಜಲಪಾತದ ರಭಸ, ಸೀತಾ ಮಾತೆಯ ಪವಿತ್ರ ಸ್ನಾನದ ಹರಿಶನದ ಹೊನಲು. ಇದು ಚುಂಚಿಯರ ಆತಿಥ್ಯ ಸ್ವೀಕರಿಸಿದ ಮರ್ಯಾದ ಪುರುಷೋತ್ತಮನ ನೆಲೆವೀಡು. ಇಲ್ಲಿ ನದಿಗಿದೆ ನಾಗವೇಣಿ ಶೈಲಿಯ ನಡಿಗೆ, ಭಕ್ತನಿಗಿದೆ ಭಗವಂತನ ಸಾಮೀಪ್ಯದ ಅರಿವು. ಮೈಸೂರು ಜಿಲ್ಲೆಯ ಈ ಅಪರೂಪದ ವೈಭವವನ್ನ ಕಣ್ತುಂಬಿಕೊಳ್ಳಲು ಸಿದ್ಧರಾಗಿ. ಇದುವೇ ನಾದಲೋಕದ ಶ್ರೇಷ್ಠ ತಾಣ. ಕಾವೇರಿ ಮಡಿಲಲ್ಲಿ, ಪ್ರಕೃತಿಯ ಒಡಲಲ್ಲಿ ಮೌನವೇ ಮಂತ್ರವಾಗಿರುವ ಪುಣ್ಯಭೂಮಿ ಇದು. ಅಬ್ಬರಿಸಿ ಬೊಬ್ಬೆರಿಯುವ ಜಲಪಾತದ ಸದ್ದನ್ನು ತನ್ನ ಗರ್ಭಗುಡಿಯೊಳಗೆ ನಿಶ್ಶಬ್ದಗೊಳಿಸುವ ಅದ್ಭುತ ಶಕ್ತಿ ಈ ಚುಂಚನಕಟ್ಟೆಯ ಶ್ರೀರಾಮ. ತ್ರೇತಾಯುಗದ ಇತಿಹಾಸಕ್ಕೆ ಸಾಕ್ಷಿಯಾಗಿ ಭಕ್ತರ ಮೈಮನ ಪುಳಕಿತುಗೊಳಿಸುವಂತಹ ಈ ಪವಿತ್ರ ಧಾಮಕ್ಕೆ ಆಸ್ಕ್ ಮೈಸೂರು ವತಿಯಿಂದ ನಿಮ್ಮನ್ನ ಸ್ವಾಗತಿಸುತ್ತಿದ್ದೇವೆ. ಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪದವೇ ನಮೋ ನಮಃ. ಶ್ರೀಯಕಾಂಠಾಯ ಕಲ್ಯಾಣ ನಿಧಗೆ ಹೆಚ್ಚಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಗೋಸೇಂದ್ರಾಯ ಮಹನೀಯಗುಣಾತ್ಮನೇ ಚಕ್ರವರ್ತಿಯೇ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮಹಸ್ಯೇ ವಂಶಾನ್ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇದು ನಾನು ನಾರಾಯಣಂಗಾರ್ ಅಂತ ನಾನು ದೇವಸ್ಥಾನದ ಅರ್ಚಕರಾಗಿದ್ದೀನಿ. ಸುಮಾರು 30 ವರ್ಷಗಳ ಕಾಲ ಇದು ರಾಮನ ಸೇವೆ ಮಾಡಿದ್ದೀನಿ. ಇದು ಒಂದು ಹೇಳೋದಾದರೆ ಈ ದೇವಸ್ಥಾನದ ಇತಿಹಾಸ, ಇದು ಒಂದು ಚುಂಚಾರಣ್ಯ ಕ್ಷೇತ್ರ. ಇದು ಚುಂಚಾರಣ್ಯ ಕ್ಷೇತ್ರ ಅಂತಂದರೆ ದಂಡಕಾರಣ್ಯ ಅನ್ನೋ ಒಂದು ಕಾಡು. ಈ ಕಾಡೊಳಗೆ ತೃಣಬಿಂದ ಮಹಾ ಋಷಿಗಳು ಅಂತೇಳಿ ಚುಂಚಿ ಅನ್ನೋ ಬೇರೆ ಋಷಿಗಳು ತಪಸ್ಸು ಮಾಡಿಕೊಂಡು ಬೇಟೆ ಆಡಿಕೊಂಡು ಭಾರಿ ಸಜ್ಜನರಿಗೆಲ್ಲ ಭಾರಿ ತೊಂದರೆ ಕೊಡ್ತಾ ಇರ್ತಾರೆ ತೃಣಬಿಂದ ಮಹಾ ಋಷಿಗಳು. ರಾಮರು ವನವಾಸಕ್ಕೆ ಅಂತೇಳಿ ಪಶ್ಚಿಮ ಮಾರ್ಗವಾಗಿ ಈ ಚುಂಚಾರಣ್ಯ ಕ್ಷೇತ್ರಕ್ಕೆ ಅಂದರೆ ದಂಡಕಾರಣ್ಯಕ್ಕೆ 3 ದಿನ ಭೇಟಿ ಕೊಡಬೇಕು ಅಂತ ಈ ಜಾಗಕ್ಕೆ ಬರ್ತಾರೆ. ಆಗ ಇಲ್ಲಿ ಹರಿತಾ ಇರೋಳು ಕಾವೇರಿ ಮಾತೆ ಇನ್ನೂ ಗುಪ್ತವಾಣಿಯಾಗಿರೋದಿಲ್ಲ, ಅಂದರೆ ಇನ್ನೂ ಹುಟ್ಟೇ ಇರೋದಿಲ್ಲ. ಆಗ ಸೀತಾಮಾತೆ ಸ್ನಾನ ಮಾಡಬೇಕು ಅಂತೇಳಿ ಅವಳಿಗೊಂದು ಮನೋಭಾವನೆ ಉಂಟಾಗುತ್ತೆ. ಆಗ ಸೀತಾಮಾತೆ ಸ್ನಾನ ಮಾಡಬೇಕಾದ್ರೆ ಮೈದ ಲಕ್ಷ್ಮಣನ ಕೇಳ್ಕೊತಾಳೆ, ಏನು ಲಕ್ಷ್ಮಣ, ಈ ಜಾಗದಲ್ಲಿ ಒಂದು ತೊಟ್ಟು ನೀರು ಇಲ್ವಲ್ಲ, ನಾವು ಸ್ನಾನ ಮಾಡಬೇಕಲ್ಲ ಅಂತೇಳಿ. ಆಗ ಮೈದ ಲಕ್ಷ್ಮಣನ ಕೇಳ್ಕೊಂಡಾಗ ಅವನೊಂದು ಜಾಗದಲ್ಲಿ ಒಂದು ಧನುಸಿನ ಬಾಣ ತೇಜನ ಮಾಡ್ತಾನೆ. ಒಂದು ಧನುಸಿನ ಬಾಣ ತೇಜನ ಮಾಡಿದಾಗ ಒಂದು ಬಂಡೆ ಎಲ್ಲ ಚಿದರು ಹೊಡೆದು ದೊಡ್ಡ ಕೊಳವಾಗಿ, ದೊಡ್ಡ ಸರೋವರವಾಗಿ ನೀರು, ಒಂದು ಕೊಳದಲ್ಲಿ ನೀರು ಗುಪ್ತಹಾನಿಯಾಗ್ತಾಳೆ. ಆ ಕೊಳದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಮೈದ ಲಕ್ಷ್ಮಣ ಯಾವುದೋ ಮೂಡಲ್ಲಿ ನೋಡಿಬಿಡ್ತಾನೆ. ಆಗ ಅವಳಿಗೆ ದಿಗ್ಭ್ರಮೆಯಾಗಿ, ದಿಕ್ಕು ತೋಚಿದಾಗೆ ನಾಚಿಕೆಯಾಗಿ ಒಂದು ಜಾಗದಲ್ಲಿ ಹಾದು ಬಂದುಬಿಡ್ತಾಳೆ. ಹಾದು ಬರಬೇಕಾದ್ರೆ ಒಂದು ಬಂಡೆ 2 ಭಾಗವಾಗಿ ಸಿಡಿದು ಬಂದುಬಿಡುತ್ತೆ. ಅವಳು ಸಿಡಿದು ಬಂದಿರೋ ಜಾಗಕ್ಕೆ ಸೀತಾಮಡಿಲು ಅಂತ ಹೆಸರಿಟ್ಟು ಅವಳು ಸ್ನಾನ ಮಾಡಿರೋ ಜಾಗದಲ್ಲಿ ಸೀಗೆಕಾಯಿ ನೀರು, ಎಣ್ಣೆ ನೀರು, ಅರಿಶಿಣದ ನೀರು ಹರಿತಾ ಇರಲಿ ಅಂತೇಳಿ ಅವನ ಧನುಸಿನ ಬಾಣ ಪ್ರಯೋಗ ಮಾಡಿರೋ ಜಾಗಕ್ಕೆ ಧನುಷ್ಕೋಟಿ ಅಂತ ಹೆಸರಿಟ್ಟು 3 ದಿನ ಕಳೆದ ನಂತರ ಮುಂದೆ ಇಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಋಣಬಿಂದ ಮಹರ್ಷಿಗಳು ಅಂತೇಳಿ ಚುಂಚಿ ಅನ್ನೋ ಬೇರೆ ಋಷಿಗಳು ತಪಸ್ಸು ಮಾಡಿಕೊಂಡು ಬೇಟೆ ಆಡಿಕೊಂಡು ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇರಬೇಕಾದ್ರೆ ಆಗ ರಾಮರಿಗೆ ಗೋಚರವಾದಾಗ, ಏನು ಈ ಕಾಡಲ್ಲಿ ಇಷ್ಟೊಂದು ಬಾರಿ ಕ್ರೂರಿಗಳಾಗಿ ಬಾರಿ ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇವ್ರನ್ನ ಸಮಾನ ಮಾಡಬೇಕು ಅಂತೇಳಿ ರಾಮದೇವ್ರ ಮನೋಭಾವ ಉಂಟಾದಾಗ ಅವರು ಶ್ರೀಮನ್ನಾರಾಯಣನ್ನೇ ಕೂರಿಸ್ಕೊಂಡು ತಪಸ್ಸನ್ನು ಆಚರಣೆ ಮಾಡಿಕೊಂಡಿರಬೇಕಾದ್ರೆ ಆಗ ಅವ್ರ ಭಕ್ತಿಗೆ ಮೆಚ್ಚಿ ಆಗ ಅವರಿಗೆ ಮೋಕ್ಷ ಕೊಟ್ಟು ಇಲ್ಲಿ ಬಂದು ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಋಣಬಿಂದ ಮಹಾ ಋಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇನ್ನು ಆಂಜನೇಯ ಭೇಟಿಯಾಗಿರೋದಿಲ್ಲ. ಅದಕ್ಕೋಸ್ಕರ ರಾಮರು ಕೇಳ್ಕೊತಾರೆ, ಈ ಜಾಗಕ್ಕೆ ಬಂದರೆ ಮೊದಲನೇ ನಮಸ್ಕಾರ ನನಗೆ ಬೇಡ, ಮೊದಲು ಅವನ ನಮಸ್ಕಾರವಾಗಲಿ ಅಂತೇಳಿ ಇವನ್ನ ಕಾವೇರಿ ತೀರದಲ್ಲಿ ಒಂದು ಸ್ನಾನ ಮಾಡಿ ಇಲ್ಲ ಕೈಕಾಲು ತೊಳೆದಾರ. ಮೊದಲನೇ ನಮಸ್ಕಾರ ಆಂಜನೇಯಿಂದಾಗಿ, 2ನೇ ನಮಸ್ಕಾರ ರಾಮನಿಗಾಗಿ. ಹೋಗುವಾಗ ಮತ್ತೆ ಇವನ ಹಿಂಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿ ರೋಡ್ ಪಕ್ಕದಲ್ಲೇ ಇದೆ, ಅಲ್ಲೂ ಒಂದು ನಮಸ್ಕಾರವಾಗಿ ದಿನ 3 ಪೂಜೆ ಆಗಿ 3 ದರ್ಶನವಾಗಲಿ ಅಂಥೇಳಿ ಆಗ ರಾಮದೇವ್ರು ಕೇಳ್ಕೊತಾರೆ. ಆಗ ಕಾವೇರಿ ಮಾತೆ ಗುಪ್ತವಾಹಿನಿ ಆಗ್ತಾಳೆ. ಈ ನೀರಿನ ಸರೋವರ ಶಬ್ದ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಷಾಢ ಮಾಸದಲ್ಲಿ 19 ಅಡಿ ನೀರು ತುಂಬುತ್ತಾಳೆ ಕಾವೇರಿ ಮಾತೆ. ನಿಶಬ್ದವಾದ ಟೈಮ್ನಲ್ಲಿ 10
10 ಮೈಲಿ ಕೇಳಿಸುತ್ತೆ ಬರೋನು ಶಬ್ದ. ಆಗ ಸೀತಾಮಾತೆ ಯಜಮಾನರನ್ನ ಕೇಳ್ಕೊತಾರೆ, ಏನು ಇಷ್ಟೊಂದು ಬರ್ಗರೆ ಶಬ್ದ ಬರ್ತಾ ಇದೆಯಲ್ಲ, ನನಗೆ ಕಿವಿಗೊಟ್ಟು ನಿದ್ದೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಯಜಮಾನರನ್ನ ಕೇಳ್ಕೊಂಡಾಗ ಹರಿತಾ ಇರೋಳು ಒಬ್ಬಳು ಕಾವೇರಿ, ಒಬ್ಬಳು ಹೆಣ್ಣಾದ್ರಿಂದ ಹೆಣ್ಣಿಗೆ ಜಾಸ್ತಿ ಪ್ರೀತ ನಾಲಿಗೆ ಇರಬಾರ್ದು ಅಂಥೇಳಿ ಆಗ ಕಾವೇರಿ ಮಾತೆಗೆ ಒಂದು ವಾಗ್ದಾನ ಕೊಡ್ತಾರೆ. ಆಗ ಎಷ್ಟೇ ನೀರೇ ಶಬ್ದ ಬಂದ್ರೂ ಕೂಡ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ, ನಿಶಬ್ದವಾಗಿಬಿಡ್ತಾಳೆ. ರಾಮನಿಗೆ ಬಲಭಾಗದಲ್ಲಿ ಸೀತೆ ಮಾಡಿಸೋದು ಒಂದು ವಿಶೇಷ. ಇದೇ ಥರವಾಗಿ ಚಿಕ್ಕಮಂಗ್ಳೂರು ಹತ್ರ ಹಿರೇಮಂಗ್ಳೂರು ಅಂತ ಇದೆ. ಹಿರೇಮಂಗ್ಳೂರಲ್ಲೂ ಕೂಡ ಅಲ್ಲವೇ ಕೋದಂಡರಾಮ ಆದ್ದರಿಂದ ಪರಶುರಾಮರಿಗೆ ಬಲಭಾಗದಲ್ಲಿ ದರ್ಶನ ಕೊಟ್ಟಿರೋದು ಅಲ್ಲೂ ಒಂದು ಕಡೆ ಇದೆ. ಇಲ್ಲಿ ಸುರಭಿಂದ ಮಹಾಶಿವರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇಲ್ಲಿ ನಾನು ನಿನ್ನ ಮದುವೆ ಆಗುವಾಗ ಎಡಗಡೆ ದರ್ಶನ ಮಾಡಿದ್ದೀನಿ, ಈಗ ನೀನು ನನಗೆ ಬಲಗಡೆ ನೀನು ದರ್ಶನ ಕೊಡಬೇಕು ಅಂತ ಕೇಳ್ಕೊಂಡಾಗ ರಾಮನ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಋಣಬಿಂದ ಮಹಾಶಿವರ ಪ್ರತಿಷ್ಠಾಪನೆ ರಾಮದೇವರು. ಇದು ಒಂದು ಚುಂಚಾರಣ್ಯ ಕ್ಷೇತ್ರ ಅಂತ ಹೆಸರಾಗಿ ಕಾವೇರಿ ಮಾತೆ ಹುಟ್ಟಿದ ಮೇಲೆ ಕಟ್ಟೆ ಎಲ್ಲ ಕಟ್ಟಿದ ಮೇಲೆ ಚುಂಚಾರಣ್ಯ ಕ್ಷೇತ್ರಕ್ಕೆ ಚುಂಚನಕಟ್ಟೆ ಅಂತ ಒಂದು ಹೆಸರಾಗಿ ಕರ್ನಾಟಕಕ್ಕೆ ಹೆಸರುವಾಸಿಯಾದಂಥ ಇಲ್ಲಿ ದನಗಳ ಜಾತ್ರೆ ಅಂತ ಒಂದು ಹೆಸರಾಗಿ ಆಗ ನವಸಂಕಲ್ಪದ ಪ್ರಕಾರವಾಗಿ 9 ದಿನಗಳ ಕಾಲ 9 ಅವತಾರದಲ್ಲಿ ಪ್ರತಿದಿನಗಳು ಉತ್ಸವಗಳಾಗುತ್ತೆ. ಇದು ಒಂದು ಚುಂಚಾರಣ್ಯ ಕ್ಷೇತ್ರ. ಸುಮಾರು 800 ವರ್ಷದಿಂದ ಬ್ರಹ್ಮ ರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಚುಂಚಿ ಋಷಿಮುನಿಗಳು ಪ್ರತಿಷ್ಠಾಪನೆ ರಾಮದೇವರು. 360 ಮನೆದೇವರಾಗಿದೆ ರಾಮದೇವರು. ಭಕ್ತಾದಿಗಳಿಂದ ಬ್ರಹ್ಮ ರಥೋತ್ಸವವನ್ನು ನಡೆದಿದೆ. ತಾಲೂಕು ಆಡಳಿತ ಹಾಗೂ ಕರ್ನಾಟಕದಲ್ಲಿ ಜನವರಿ 9ನೇ ತಾರೀಕು ರಥೋತ್ಸವ ಆದರೆ ಜನವರಿ 13ನೇ ತಾರೀಕು ಸಂಜೆ ವಿಶೇಷವಾಗಿ ಸಾಮೂಹಿಕವಾಗಿ ಕಲ್ಯಾಣೋತ್ಸವ ನಡೆಯುತ್ತೆ. 16ನೇ ತಾರೀಕು ಬ್ರಾಹ್ಮಣಿ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಆ ಸಮಯದಲ್ಲಿ ಬಂದು ಯಾರು ಇಲ್ಲಿ ದರ್ಶನ ಪಡಿತಾರೋ ಏನೇ ಒಂದು ಮೋಕ್ಷಗಳಿದ್ರು ಏನೇ ಒಂದು ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ ನಡ್ಕೊ ಬಂದಿದೆ. ಕರ್ನಾಟಕದಲ್ಲಿ ಬಲಭಾಗದಲ್ಲಿ ಸೀತೆ ಮಾತೆ ನಮ್ಮ ಕ್ಷೇತ್ರದಲ್ಲಿ ಚುಂಚಾರಣ್ಯ ಕ್ಷೇತ್ರದಲ್ಲಿ ಇದೆ. ಯಾರು ಬಂದು ಇಲ್ಲಿ ದರ್ಶನ ಮಾಡ್ತಾರೋ ಆ ಸಮಯದಲ್ಲಿ ಯಾರು ಬಂದು ಇಲ್ಲಿ ದರ್ಶನ ಮಾಡಿತಾರೋ ಏನೇ ಒಂದು ದೋಷಗಳಿದ್ರು ನಿವಾರಣೆ ಆಗುತ್ತೆ ಅಂತ ಪ್ರತೀತಿ ನಡ್ಕೊ ಬಂದಿದೆ. ಕಟ್ಟೆ ಕಟ್ಟಿದ ಮೇಲೆ ಚುಂಚನ ಕಟ್ಟೆ ಅಂತ ಅಭಿವೃದ್ಧಿ ಆಯಿತು. ಧಾರ್ಮಿಕ ದತ್ತಿ ಇಲಾಖೆಯಿಂದ ಎಲ್ಲ ಪೂಜೆಗಳು ನಡ್ಕೊಂಡು ಬರ್ತಾ ಇದೆ. ಈ ಕ್ಷೇತ್ರದಲ್ಲಿ ರವಿಶಂಕರ್ ಅಂತ ಕ್ಷೇತ್ರದ MLA ಇದ್ದಾರೆ. ಅವರು ಎಲ್ಲ ಥರ ಅನುಕೂಲವಾಗಿ ನಮ್ಮ ಮಾಡಿಕೊಟ್ಟು ನಡ್ಕೊಂಡು ಬರ್ತಾಯಿದೆ. ಈ ಕ್ಷೇತ್ರದಲ್ಲಿ ಯಾರೇ ಬಂದರೂ ಪ್ರತಿಷ್ಠಾಪನೆ ಸೀತಾಮಡಿಲು ಅಂತ ಇದೆ. 24 ಕಿಲೋಮೀಟರ್ ರಭಸಭಾವಿ ಕಾವೇರಿ ಮಾತೆ ತುಂಬಿ ಹರಿತಾಳೆ. ಸುಖನಾಸಿಕ ಗರ್ಭಗುಡಿ. ಸುಖನಾಸಿಕ ಅಂದರೆ ಉತ್ಸು ಮೂರ್ತಿ ಇಟ್ಟಿದ್ದೀವಿ ಆ ಜಾಗದಲ್ಲಿ, ಗರ್ಭಗುಡಿ ಅಂದರೆ ರಾಮ ಇರೋ ಜಾಗದಲ್ಲಿ. ಆ 2 ಜಾಗದಲ್ಲಿ ನೀರಿನ ಸೌಂಡ್ ಕೇಳಿಸೋದಿಲ್ಲ. ಏನಕ್ಕೋಸ್ಕರ ನೀರಿನ ಸೌಂಡ್ ಕೇಳಿಸೋದಿಲ್ಲ ಅಂದರೆ ಕಾವೇರಿ ಮಾತೆ ಒಂದು ಹೆಣ್ಣಾಗಿರೋದನ್ನ ಋಷಿಮುನಿಗಳಿಗೆ ಕೇಳ್ಕೊತಾರೆ. ಏನು ತಾಯಿ ಇಷ್ಟು ರಭಸವಾಗಿ ನೀನು ತುಂಬಿ ಹರಿತಾ ಇದೆಯಲ್ಲ, ಬಂದಿರೋ ಜನಗಳಿಗೆ ತೊಂದರೆ ಉಂಟಾಗುತ್ತೆ ಅಂತ ಕೇಳ್ಕೊಂಡಾಗ ಋಷಿಮುನಿಗಳಿಗೆ ಕಾವೇರಿ ಮಾತೆ ವಾಗ್ದಾನ ನೀಡ್ತಾರೆ, ನೀವು ಇರೋ ಜಾಗದಲ್ಲಿ ಮಾತ್ರ ನಾನು ಶಬ್ದ ಉಂಟು ಮಾಡುವುದಿಲ್ಲ ಅಂತ ಕೇಳ್ಕೊಂಡಾಗ ಆ ಸಮಯದಲ್ಲಿ ಅವರು ವಾಗ್ದಾನ ನೀಡ್ತಾರೆ. ಸೀತಾಮಡಿಯಲ್ಲಿ ಕಾವೇರಿ ಮಾತೆ ನೀರು ಹಾಕಿದಾಗ ಹುತ್ತಿನ ಮಣ್ಣು ಸೀಗೆಕಾಯಿ ಸ್ಮೆಲ್ ಬರುತ್ತೆ. ಭಕ್ತಾದಿಗಳಿಗೆ ಶನಿವಾರ ಭಾನುವಾರ ಅಭಿಷೇಕ ವಿಶೇಷವಾಗಿ ನಡೆಯುತ್ತೆ. ಯಾರು ಬಂದು ಇಲ್ಲಿ ತೀರ್ಥಸ್ಥಾನ ಪಡಿತಾರೋ ಏನೇ ಒಂದು ದೋಷಗಳಿದ್ರೂ ನಿವಾರಣೆ ಆಗೋದಂತ ಪ್ರತಿದಿನ ನಡ್ಕೊ ಬಂದಿದೆ. ಕಟ್ಟೆ ಕಟ್ಟಿದ ಮೇಲೆ ಚುಂಚನ ಕಂಟೆ ಅಂತ ಅಭಿವೃದ್ಧಿ ಆಯಿತು. ಧಾರ್ಮಿಕ ಇಲಾಖೆಯಿಂದ ಎಲ್ಲ ಪೂಜೆಗಳು ಎಲ್ಲ ಉತ್ಸವಾದಿಗಳು ನಡ್ಕೊಂಡು ಹೋಗ್ತಾ ಇದೆ.